ಡಾಕ್ಟರ್ ರಮೇಶ್ ಚಕ್ರವರ್ತಿ ಸ್ಥಾಪನೆ ಮಾಡಿರುವ ಜಾಂಬವ ಯುವ ಸೇನೆಯ 449ನೇ ಶಾಖೆ ದೊಡ್ಡಬಳ್ಳಾಪುರ ತಾಲೂಕಿನ ಸೂಲುಕುಂಟೆ ಗ್ರಾಮದಲ್ಲಿ ಅನಾವರಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಸಿದ್ಧಾರ್ಥ ನಗರ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದ ಡಾಕ್ಟರ್ ರಮೇಶ್ ಚಕ್ರವರ್ತಿಯವರು ಜಾಂಬವ ಯುವ ಸೇನೆ ಸಂಘಟನೆಯನ್ನು ಸ್ಥಾಪನೆ ಮಾಡುವ ಮುಖಾಂತರವಾಗಿ ರಾಜ್ಯದ ಉದ್ದಗಲಕ್ಕೂ ಶಾಖೆಗಳನ್ನು ಪ್ರಾರಂಭಿಸುತ್ತಾ ದಲಿತರ ಧ್ವನಿಯಾಗಿ ಮಾದಿಗ ಸಮುದಾಯದ ಬೆನ್ನೆಲುಬಾಗಿ ನಿಂತು ಸರ್ಕಾರದ ಸವಲತ್ತುಗಳನ್ನು ತಲುಪಿಸುವುದಲ್ಲದೆ ವಂಚಿತರಾದ ಸಮುದಾಯದ ಜನರಿಗೆ ನ್ಯಾಯ ದೊರಕಿಸುವುದಲ್ಲದೆ ಕರೋನಾದಂತಹ ಭೀಕರ ಸಂದರ್ಭಗಳಲ್ಲಿ ಅವರ ಬೆನ್ನಿಗೆ ನಿಂತು ದಿನಸಿ ಸಾಮಗ್ರಿಗಳು ಹಾಗೂ ಇನ್ನಿತರ ಪದಾರ್ಥಗಳನ್ನು ವಿತರಿಸುವ ಮುಖಾಂತರವಾಗಿ ಆರ್ಥಿಕ ನೆರವನ್ನು ನೀಡಿದ್ದು, ಸ್ಮಶಾನವಿಲ್ಲದ ದಲಿತರಿಗೆ ಸ್ಮಶಾನಗಳನ್ನು ಕೊಡಿಸುವುದಲ್ಲದೆ ಸರ್ಕಾರದ ಸವಲತ್ತುಗಳನ್ನು ತಲುಪಿಸುವಲ್ಲಿ ಅನೇಕ ಹೋರಾಟಗಳನ್ನು ರೂಪಿಸಿದ್ದಾರೆ. ಇಂತಹ ಜಾಂಬವ ಯುವ ಸೇನೆ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಶಾಖೆಗಳನ್ನು ಸ್ಥಾಪಿಸುತ್ತಾ ಬಂದಿದ್ದು, ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸೂಲುಕುಂಟೆ ಗ್ರಾಮ ಶಾಖೆಯನ್ನು 449ನೇ ಶಾಖೆಯಾಗಿ ಉದ್ಘಾಟನೆ ಮಾಡಿದ್ದಾರೆ. ಹಲವಾರು ವರ್ಷಗಳಿಂದ ವಿವಿಧ ಸಂಘಟನೆಗಳು ತೊಡಗಿಸಿಕೊಂಡು ಹೋರಾಟ ಮಾಡಿದ್ದ ಹಲವಾರು ದಲಿತ ಮುಖಂಡರುಗಳು ರಮೇಶ್ ಚಕ್ರವರ್ತಿಯರ ಹೋರಾಟದ ನಡೆಯನ್ನು ಕಂಡು ಇಂದು ಅಧಿಕೃತವಾಗಿ ಜಾಂಬವ ಯುವ ಸೇನೆ ಸಂಘಟನೆಗೆ ಸೇರ್ಪಡೆಯಾಗಿದ್ದಾರೆ. ಈ ಗ್ರಾಮಸ್ಥರು ಯಾವ ರೀತಿಯಾಗಿ ಅದ್ದೂರಿ ಸ್ವಾಗತವನ್ನು ನೀಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮದಿಂದ ಗ್ರಾಮ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ನೋಡೋಣ. ಇನ್ನು ಇದೇ ಸಂದರ್ಭದಲ್ಲಿ ರಮೇಶ್ ಚಕ್ರವರ್ತಿಯವರು ಮಹಿಳೆಯರಿಗೆ ಬಾಗಿನವನ್ನು ನೀಡುವ ಮುಖಾಂತರವಾಗಿ ಶುಭ ಹಾರೈಸಿದ್ದಾರೆ.